I know it has been a long day, so we started off with a sumptuous breakfast in the morning. I'm sure most of you enjoyed it. That was followed by the introduction of the guests and three wonderful lectures. Of course, starting with the prayer by Srimati Kavita Udupar, the Mangalashtakam was kind of the starting point for the day, so that everything went really well. It was followed by Dr. Gurraj Karji's discourse on Mahabharata Tatparya Nirnaya and its relevance to the current society we are in and how we can apply those teachings. That was followed by Dr. Koda Prasad's intimate association with Sri Bannanji Acharya and the different discussions they had as they were interacting during this book publishing / writing phase. And it was concluded by our own Sri Keshavaraj with the Madhva Prameyaji, because the tenets of Madhva Tattvavada, which no one else can explain as nicely as him. That was followed by no words can express the lunch. We all had, thanks to Sri Gundurao, our own so thanks to him. That was followed by a melodious session of Hadu Gabba by Dr. Veena Bannanji and Srimati Kavita Udupar. Melodious voice and the narration kind of woke us up from that heavy lunch what we had in the afternoon. It kept us going. That was followed by a very nice, what I would say, the Q&A or Prashnottara session what we all had. The questions were interesting and the answers were more interesting than the questions. So I hope you enjoyed all that. That was followed by a quick tea break, and then it was culminated with the drama directed by our own Pramana. So now we come to the, what we call the penultimate phase of the day, the honoring of the guests of honor for this program. So we will start that. Now, I would now request Sri Kiranji and Sri Prasanachar to start honoring the guests for this day's event. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಒಂದು ಸಣ್ಣ ವಿಶ್ವ ನಮನ ಕಾರ್ಯಕ್ರಮ ನಾವು ಎಲ್ಲ ಕಡೆ ಕೂಡ ಮಾಡ್ತಾ ಇದ್ದೇವೆ. ಒಂದು ವಾರಗಳ ಕಾಲ ನಡೆಯಬೇಕಾದ ಎಲ್ಲ ಚರ್ಚಾಗೋಷ್ಠಿಗಳೆಲ್ಲ ಮಾಡುವಂಥ ಕಾರ್ಯಕ್ರಮ ಮಾಡಿದ್ದೆಲ್ಲ, ಆದರೂ ಕೂಡ ಸಮಯದ ಅಭಾವ ಮತ್ತು ನಾವೆಲ್ಲರೂ ಕೂಡ ವೀಕೆಂಡನ್ನೇ ಅವಲಂಬಿತರಾಗಿರೋದ್ರಿಂದ ಮತ್ತು ನಮ್ಮ ಭಾರತದಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಅಭ್ಯಾಗತರು ಅತಿಥಿಗಳು ಏನಿದ್ದಾರೆ ಅವರು ಬಹಳ ಕಡಿಮೆ ಅವಧಿಯಲ್ಲಿ ಇಲ್ಲಿ ಬಂದಿರೋದ್ರಿಂದ ನಾವು ಇವತ್ತು ದಿನಪೂರ್ತಿ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದೇವೆ. ಅವರೆಲ್ಲರೂ ಕೂಡ ಬಹಳ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ, ನಮಗೆ ಸ್ಫೂರ್ತಿಯನ್ನು ತಂದುಕೊಟ್ಟಿದ್ದಾರೆ. ಹಾಗೆ ವಿಶೇಷವಾಗಿ ಬನ್ನಂಜಿಯವರ ಕೃತಿಗಳ ಬಗ್ಗೆ, ಅವರು ನೀಡಿದ ಕೊಡುಗೆಗಳ ಬಗ್ಗೆ, ಜ್ಞಾನದ ಬಗ್ಗೆ ನಮ್ಮೆಲ್ಲರೂ ಕೂಡ ಹೆಚ್ಚಿನ ಅರಿವನ್ನು ನೀಡಲಿಕ್ಕೆ ಅವರೆಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ. ಹಾಗಾಗಿ ನಾವು ಕೃತಂ ಸ್ಮರ ಕೃತಜ್ಞ ಸ್ಮರ ಅಂತೇಳಿ ಉಪನಿಷತ್ತಿನಲ್ಲಿ ಹೇಳಿದಾಗೆ ನಾವು ಪ್ರತಿಯೊಂದು ಉಪಕಾರವನ್ನು ಕೂಡ ನಾವು ನೆನಪಿಸಿಕೊಳ್ಬೇಕು. ಇವತ್ತು ನಮ್ಮ ಇಲ್ಲಿಯ ಮಧ್ವ ಸಂಘ ಮತ್ತು ನಮ್ಮ ಇಲ್ಲಿಯ ವೆಂಕಟಕೃಷ್ಣ ಕ್ಷೇತ್ರದ ಭಕ್ತ ವೃಂದದವರಿಗೆ ಈ ಒಂದು ಅವಕಾಶವನ್ನು ಇಲ್ಲಿ ಕಲ್ಪಿಸಿ ಕೊಡಲಿಕ್ಕೆ ಈ ವಿಶ್ವ ನಮನ ಕಾರ್ಯಕ್ರಮ ನೆರವಾಗಿದೆ. ಹಾಗಾಗಿ ಆ ಬನ್ನಂಜಿಯವರ ಅಭಿಮಾನಿಗಳಾದ ನಮಗೆಲ್ಲರೂ ಕೂಡ ಒಂದು ರೀತಿಯ ಮಧ್ಯಾಹ್ನದ ಊಟಕ್ಕಿಂತಲೂ ಹೆಚ್ಚು ಮಿಗಿಲಾಗಿ ಜ್ಞಾನದೂಟ, ಜ್ಞಾನೋತ್ಸವ ಇದು ಹೆಚ್ಚು ತೃಪ್ತಿಕರವಾಗಿದೆ ಎಂಬುದನ್ನು ನಾನು ಹೊಟ್ಟೆ ತುಂಬ ಆಗಿದೆ, ತಲೆ ತುಂಬ ಕೂಡ ಜ್ಞಾನದ ಒಂದು ಇದನ್ನು ನಾವು ತುಂಬಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನಂತೂ ಮಾಡಿದ್ದೇವೆ. ಇದರಿಂದ ನಾವು ನಿಮ್ಮ ಈ ವಿಶ್ವನಮನ ಕಾರ್ಯಕ್ರಮದಿಂದ ನಾವೆಲ್ಲರೂ ಕೂಡ ಕೃತಾರ್ಥರಾಗಿದ್ದೇವೆ. ಅದಕ್ಕೆ ಒಂದು ನೆನಪಿನ ಕಾಣಿಕೆಯನ್ನು ಒಂದು ಅವರನ್ನು ಗೌರವಿಸಬೇಕಾದ್ದು ನಮ್ಮ ಶ್ರೀ ಮಠದ ದೇವಸ್ಥಾನದ ಕರ್ತವ್ಯ. ಹಾಗಾಗಿ ಬಂದಿರತಕ್ಕಂಥ ಅಭ್ಯಾಗತರು ಏನಿದ್ದಾರೆ ಅವರೆಲ್ಲರೂ ಕೂಡ ಶ್ರೀಮಠದ
ಪರವಾಗಿ ಶ್ರೀಪಾದರ ಆಶೀರ್ವಾದ ರೂಪವಾಗಿ ಅವರಿಗೆ ಪ್ರಸಾದವನ್ನು ನಾವು ನೀಡ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮದ ಹಿಂದಿನ ಸ್ಫೂರ್ತಿ ನಮ್ಮ ವೀಣಕ್ಕ 1 ನಿಮಿಷ ಕಾಲ ಬಂದು ಇಲ್ಲಿ ಅವರು ವೇದಿಕೆಯಲ್ಲಿ ಕೂತ್ಕೊಳ್ಳುವುದಿಲ್ಲ ಅಂತ ಹೇಳಿದ್ದಾರೆ. ಅದು ನಮ್ಮ ಕೃಷ್ಣ ಪ್ರಸಾದವನ್ನು ನಾವು ಅವರಿಗೆ ನೀಡ್ತಾ ಇದ್ದೇವೆ. ದಯವಿಟ್ಟು ಅವರು ಸ್ವೀಕಾರ ಮಾಡಬೇಕಾಗಿ ಕೇಳ್ಕೊಳ್ತೀನಿ. ಮೊನ್ನೆ ಕೂಡ ನಮ್ಮ ಅವರು ತೆರೆ ಮರೆಯಲ್ಲೇ ಇರಲಿಕ್ಕೆ ಬಯಸ್ತಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು. ವಿಶೇಷವಾಗಿ ನನಗೆ ಬದಂಗಿಯವರ ಹಾಡುಗಪ್ಪಗಳ ಮೂಲಕ ಬದಂಗಿಯವರ ಸಾಹಿತ್ಯವನ್ನು ಅದ್ಭುತವಾಗಿ ಪರಿಚಯಿಸಿರ್ತಕ್ಕಂಥ ನಮ್ಮ ಕವಿತಕ್ಕ ಅವರು ಬಂದು ಒಂದು ಕೃಷ್ಣ ಪ್ರಸಾದವನ್ನು ನೀವು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ. ನಿಮಗೆಲ್ಲರೂ ಕೂಡ ನಾವು ಹೃದಯ ತುಂಬಿದ ಅಭಿನಂದನೆಗಳನ್ನು